ಇಯರ್. ಈಗಾಗಲೇ ನೀವು 8th ಮುಗಿಸಿದಿರಿ, 9th ಮುಗಿಸಿದಿರಿ, 2 ಎಕ್ಸಾಮ್ ಫೇಸ್ ಮಾಡಿದಿರಿ. ಅದೇ ತರ SSLC ಕೂಡ. ಅದಾದ್ಮೇಲೆ ಸೆಕೆಂಡ್ ಇಯರ್ ಬೋರ್ಡ್ ಎಕ್ಸಾಮ್ ಬರ್ತೀರಿ, ಫಸ್ಟ್ ಇಯರ್ ಮುಗಿಸಿ. ಅದಕ್ಕೆ ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳೋದೇನಂದ್ರೆ ಎಕ್ಸಾಮಿಗೋಸ್ಕರ ನೀವು ಭಯ ಪಡಬಾರ್ದು. ಏನ್ ಪಡಬಾರ್ದು? ಅಂಕಗಳೇ ಜೀವನದ ಮಾನದಂಡ ಅಲ್ಲ. ಎಷ್ಟೋ ಜನ ಈಗ ಸಚಿನ್ ತೆಂಡೂಲ್ಕರ್ ಹೆಸರು ಕೇಳಿರಿಲ್ಲ? ಸಚಿನ್ ತೆಂಡೂಲ್ಕರ್ ಅವರು ನಿವೃತ್ತಿ ಟೈಮ್ ಅಲ್ಲಿ ಒಂದು ಸ್ಪೀಚ್ ಅಲ್ಲಿ ಹೇಳಿದ್ರು. ಬಾಂಬೆನಲ್ಲಿ ಒಂದು ವಾಂಖೇಡ ಅಂತ ಒಂದು ಮೈದಾನ ಇದೆ, ಗೊತ್ತಾ ನಿಮಗೆ? ಸ್ಟೇಡಿಯಂ. ಆ ಸ್ಟೇಡಿಯಂ ಅಲ್ಲಿ ಒಂದು ಸ್ಪೀಚ್ ಮಾಡಿ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ನಾನು ಹೇಗೆ ಜೀವನದಲ್ಲಿ ಯಶಸ್ವಿ ಆಗಿದ್ದೀನಿ ಅಂತಂದ್ರೆ ನಾನು ಇವತ್ತಿನ ಸಾಧನೆಯನ್ನ ಅವತ್ತೇ ಮರಿತೀನಿ. ಏನ್ ಹೇಳಿದ್ರು ಅವರು? ನೀನ್ SSLC 100 ಮಾರ್ಕ್ಸ್ ತಗೊಂಡ್ಯಾ, ಆ ವರ್ಷದ ಸಾಧನೆ ಆ ವರ್ಷ ಮುಗಿತಪ್ಪ. ಫಸ್ಟ್ ಇಯರ್ ಮತ್ತೆ ನೀನು ಪ್ರಿಪೇರ್ ಆಗ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ತನ್ನ ಸಾಧನೆಯನ್ನ ತಲೆಗೇರಿಸಿಕೊಳ್ಳದೆ ನಿಜವಾಗಿ ಓದ್ತಾರೋ, ಸಾಧನೆ ಮಾಡ್ತಾರೋ, ಅವ್ರ ಮೇಲೆ ಬರ್ತಾರೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಅವ್ರು ಇವತ್ತೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ರ. ನಾಳೆ ನ್ಯೂಸ್ ಪೇಪರ್ ಬರುತ್ತೆ, ಟುಡೇಸ್ ನ್ಯೂಸ್ ಟುಮಾರೋಸ್ ರದ್ದಿ. ಅರ್ಥ ಆಯ್ತು ನಿಮ್ಗೆ? ಇವತ್ತಿನ ಸುದ್ದಿ ನಾಳೆ ಬರ್ತದೆ, ನಾಳೆ ಇರೋದು ರದ್ದಿ ಪೇಪರ್ ಹೋಗ್ಬಿಡುತ್ತೆ. ಇನ್ನೊಂದು ಸಾಧನೆಗೆ ನೀವು ಅವತ್ತೇ ಬಂದು ಪೇಪರ್ನೇ ನೋಡ್ಕೋತ ಕೂಡೋದಲ್ಲ. ಅವಾಗ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆ ಮೊನ್ನೆ ಅಂತಲ್ಲ, ಮೊನ್ನೆದು ಮೊನ್ನೆ. ನಾಳೆ ಇನ್ನೊಂದು ವರ್ಲ್ಡ್ ರೆಕಾರ್ಡ್ಗೆ ಅವ್ರು ರೆಡಿ ಆಗ್ಬೇಕು ಅನ್ನುವಂತ ಸಂದೇಶ ಅವ್ರು ರಿಟೈರ್ಡ್ ಆಗ ಮುಂದೆ ಕೊಟ್ಟಿದ್ರು. ಹೌದಾ? ನೀವು ಕೂಡ ನಾನು ಆಸೆ ಮಾಡ್ತೇನೆ, ಮೇಡಮ್ ಅವರ ಮಾರ್ಗದರ್ಶನದಲ್ಲಿ, ನಿಮ್ಮೆಲ್ಲ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನೀವು ಜಗತ್ತಿನ ಶ್ರೇಷ್ಠ ಸಾಧಕರಾಗಬೇಕು ಅಂತ ಹೇಳಿ ನಾನು ನಿಮಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು.